ಇಲ್ಲಿ ಮಹಿಳೆಯರಿಂದಲೇ ನಡೆಯುತ್ತದೆ ರಥೋತ್ಸವ. ಶತಶತಮಾನಗಳ ಹಿಂದೆಯೇ ಮಹಿಳೆಯರಿಗೆ ತೇರನ್ನೆಳೆಯಲು ಪುರುಷರಷ್ಟೇ ಸಮಾನ ಅವಕಾಶ ನೀಡಿತು ಈ ಮಠ. ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಅನ್ನೋ ಕಾಲದ ಒಂದಿತ್ತು. ಮಹಿಳೆ ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಅನ್ನುವ ಸಮಯದಲ್ಲೇ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಮಂತ್ರೋಡಿ ಗ್ರಾಮದಲ್ಲಿರುವ ಕೆಂಜಡೇಶ್ವರ ಮಠದಲ್ಲಿ ಸಾಮಾಜಿಕ ಕ್ರಾಂತಿಯೊಂದು ನಡೆದಿತ್ತು. ಮಹಿಳೆ ಕೇವಲ ಅಡುಗೆ ಮನೆಗೆ ಸೀಮಿತವಲ್ಲ, ಮಹಿಳೆ ಪುರುಷನಷ್ಟೇ ಸಮಾನಳು ಎಂಬ ಸಮಾನತೆಯ ಸಂದೇಶವನ್ನು ಈ ಮಠದಲ್ಲಿ ಸಾರಲು ಶುರು ಮಾಡಲಾಯಿತು. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯನ್ನೇ ಶ್ರೀಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿಗಳು ಅದಕ್ಕೆ ವೇದಿಕೆಯನ್ನಾಗಿ ಬಳಸಿದರು. ಜಾತ್ರಾ ಸಮಯದಲ್ಲಿ ಅಮಾವಾಸ್ಯೆಯ ಮರುದಿನ ನಡೆಯುವ ರಥೋತ್ಸವವನ್ನು ಸ್ವಾಮೀಜಿಗಳು ಮಹಿಳೆಯರಿಗಾಗಿ ಮೀಸಲಿರಿಸಿದರು. ಜಾತ್ರೆಯ ಮೊದಲ ದಿನ ರೇವಣಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪಿಸಿ ಪುರುಷರು ರಥವನ್ನು ಎಳೆದು ಸಂಭ್ರಮಿಸುತ್ತಾರೆ. ಆದರೆ ಪುರುಷರಷ್ಟೇ ಮಹಿಳೆಯರು ಸಮಾನರು ಎಂಬ ಸಂದೇಶ ಸಾರಿದ್ದ ಸ್ವಾಮೀಜಿಗಳು ಜಾತ್ರೆಯ ಎರಡನೇ ದಿನದ ಪಾರ್ವತಿ ದೇವಿ ರಥೋತ್ಸವವನ್ನು ಮಹಿಳೆಯರಿಗೆ ಮೀಸಲಿರಿಸಿದರು. ಮಹಿಳೆಯರಿಂದಲೇ ಈ ರಥೋತ್ಸವವನ್ನು ನಡೆಸಿದರು. ಗ್ರಾಮದ ಕೆಂಜಡೇಶ್ವರ ಮಠದಿಂದ 800 ಮೀಟರ್ ದೂರದವರೆಗೆ ಮಹಿಳೆಯರೇ ರಥವನ್ನು ಎಳೆಯುತ್ತಾರೆ. ಮಠದಿಂದ ಆರಂಭವಾಗುವ ರಥೋತ್ಸವ ಪಾದಗಟ್ಟೆಯವರೆಗೆ ನಡೆಯುತ್ತದೆ. ನಂತರ ಪಾದಗಟ್ಟೆಯಿಂದ ಮರಳಿ ಮಠಕ್ಕೆ ರಥೋತ್ಸವ ಬರುತ್ತದೆ. ಪಾದಗಟ್ಟೆಯಿಂದ ಮಠಕ್ಕೆ ಹೋಗುವ ದಾರಿ ಬೆಟ್ಟದ ಮೇಲಿದ್ದರೂ ಮಹಿಳೆಯರು ರಥವನ್ನು ಎಳೆಯುತ್ತಾರೆ. ಮಂತ್ರೋಡಿ ಗ್ರಾಮದಲ್ಲಿ ಶತಶತಮಾನಗಳಿಂದ ಮಹಿಳಾ ರಥೋತ್ಸವ ನಡೆದುಕೊಂಡು ಬಂದಿದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಕೆಂಜಡೇಶ್ವರ ಮಠದಲ್ಲಿ ವಿವಿಧ ಪೂಜೆ ಪುನಸ್ಕಾರಗಳು ನಡೆದವು. ಮಹಿಳಾ ರಥೋತ್ಸವದ ಹಿನ್ನೆಲೆಯಲ್ಲಿ ಹಾವೇರಿ, ಧಾರವಾಡ, ಬಾಗಲಕೋಟೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ಮಂತ್ರೋಡಿ ಸುತ್ತಮುತ್ತಲಿನ ಗ್ರಾಮಗಳ ಮಹಿಳೆಯರು ಆಗಮಿಸುತ್ತಾರೆ. ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಠದ ಗುರುಗಳ ಆಶೀರ್ವಾದ ಪಡೆದುಕೊಂಡು ಸಂಜೆ ಆಗುತ್ತಲೇ ರಥವನ್ನು ಎಳೆದು ಮಹಿಳೆಯರು ಸಂಭ್ರಮ ಆಚರಿಸಿದರು. ರೇವಣಸಿದ್ದೇಶ್ವರ ಮತ್ತು ಕೆಂಜಡೇಶ್ವರರು ಭಕ್ತರು ಬೇಡಿದ ವರಗಳನ್ನು ನೀಡುತ್ತಾರೆ ಎಂಬ ನಂಬಿಕೆ ಇದೆ. ಹೀಗಾಗಿ ಜಾತ್ರೆಗೆ ಆಗಮಿಸುವ ಸಾವಿರಾರು ಜನರು ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಠದಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಜಾತ್ರೆಗೆ ಆಗಮಿಸಿದ ಮಹಿಳೆಯರು ಸಂಜೆ ನಡೆಯುವ ರಥೋತ್ಸವದಲ್ಲಿ ಪಾಲ್ಗೊಂಡು ಸರತಿಯಲ್ಲಿ ನಿಂತು ರಥವನ್ನು ಎಳೆದು ಸಂಭ್ರಮ ಆಚರಿಸುತ್ತಾರೆ. ಜಾತ್ರೆಗೆ ಬಂದ ಭಕ್ತರು ರಥಕ್ಕೆ ಉತ್ತತ್ತಿ, ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿ ಸಮರ್ಪಿಸಿದರು. ಮಹಿಳಾ ರಥೋತ್ಸವಕ್ಕೆ ಮಹಿಳಾ ಡೊಳ್ಳು ಕುಣಿತ ಆಗಮಿಸಿದ್ದು ವಿಶೇಷವಾಗಿತ್ತು. ಮಹಿಳೆಯರ ಡೊಳ್ಳಿನ ತಂಡ ವೈವಿಧ್ಯಮಯ ಕಸರತ್ತುಗಳನ್ನು ಪ್ರದರ್ಶಿಸಿ ಜಾತ್ರೆಗೆ ಬಂದಿದ್ದ ಭಕ್ತರ ಗಮನ ಸೆಳೆಯಿತು. ಪುರುಷರಷ್ಟೇ ಸಮಾನ ಅವಕಾಶ ನೀಡುವ ಮೂಲಕ ಮಹಿಳಾ ರಥೋತ್ಸವ ನಡೆಸಿ ಮಹಿಳೆಯೂ ಪುರುಷನಷ್ಟೇ ಸಮಾನಳು ಎಂಬ ಸಂದೇಶ ಸಾರಿದ ಮಠದ ಕಾರ್ಯವನ್ನು ಜಾತ್ರೆಗೆ ಆಗಮಿಸಿದ್ದ ಮಹಿಳೆಯರು ಕೊಂಡಾಡಿದರು. ಇದು ರೇವಣಸಿದ್ದೇಶ್ವರ ಕ್ಷೇತ್ರ ಮಂತ್ರವಾಡಿ. ಇಲ್ಲಿ 46 ವರ್ಷಗಳಿಂದ ಮಹಿಳೆಯರೇ ತೇರನ್ನು ಎಳಿತಾ ಇದ್ದಾರೆ. ಮಹಿಳೆಯರ ಒಂದು ವಿಶೇಷ ಏನಂದ್ರೆ ಮಹಿಳೆಯರ ತೇರು ಎಳೆದು ಒಂದು ವಿಶೇಷ. ಇಲ್ಲಿ ಪಾರ್ವತಿ ದೇವಿ ತೇರು ಎಳಿತಾರೆ. ಇದು 47ನೇ ಒಂದು ರಥೋತ್ಸವ. ಇವತ್ತಿನ ರಥೋತ್ಸವ ಏನು ನಡೀತಲ್ಲ, ಇದು 47ನೇ ರಥೋತ್ಸವ. ಬಹಳ ಖುಷಿ ಅನಿಸ್ತದೆ. ಎಲ್ಲೂ ನಡೆಯಲ್ಲ ಇದರ ಇಲ್ಲಿ. ಇವತ್ತು ಮಹಿಳೆಯರ ತೇರು ಎಳೆದ್ವಿ, ಪಾರ್ವತಿ ದೇವಿ ತೇರು. ಅದು ಬಹಳ ಸಂತೋಷ. ಇದು ಬಹಳ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ಬಹಳಷ್ಟು ಶಕ್ತಿ ಇರೋದ್ರಿಂದ ಇಲ್ಲಿ ಬಹಳ ಜನರು ಅವ್ರ ನಂಬಿಕೆಯಿಂದ ನಡ್ಕೋತಾರೆ. ಇಲ್ಲಿ ನಮ್ಮ ಮನೆಯಲ್ಲಿ ಹಿಂದಿನಿಂದ ನಮ್ಮ ಹಿರಿಯರ ಕಾಲದಿಂದಲೂ ನಾವು ನಡ್ಕೋತಾ ಬಂದಿದ್ದೇವೆ. ಈಗೂ ಅದ ಪರಂಪರೆಯಿಂದ ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಬರ್ತಾ ಇದೆ. ಪಾರ್ವತಿಯ ದೇವಿಯ ಅಂಗವಾಗಿ ಮಹಿಳಾ ರಥೋತ್ಸವ ಎಲ್ಲಿಲ್ಲದ ಸಡಗರದಿಂದ ಸಂಭ್ರಮದಿಂದ ಮಹಿಳಾ ರಥೋತ್ಸವವನ್ನು ಕೆಂಜಡೇಶ್ವರ ಹಾಗೂ ರೇವಣಸಿದ್ದೇಶ್ವರನ ಬೆಟ್ಟದಿಂದ ತೆಳಗಿನ ಪಾದಗಟ್ಟಿಯವರೆಗಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಎಳೆದು ಮತ್ತು ಪುನಃ ರೇವಣಸಿದ್ದೇಶ್ವರಕ್ಕೆ ಬೆಟ್ಟಕ್ಕೆ ತಲುಪುವುದು. ಸುತ್ತಮುತ್ತಿನ ಸದ್ಭಕ್ತರು ಹಾಗೂ ಎಲ್ಲದ ರೀತಿಯಿಂದ ಸಹಕಾರ ಕೊಟ್ಟು ಮಠದ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ತನು ಮನ ಧನ ಸೇವೆಯನ್ನು ಕೊಟ್ಟು ಪುನರ್ಜನ್ಮ ಪಡೆದ ಕೆಂಜಡೇಶ್ವರ ಹಾಗೂ ರೇವಣಸಿದ್ದೇಶ್ವರ ಅವರಿಗೆ ಅನುಗ್ರಹವನ್ನು ನೀಡಲೆಂದು ನಾನು ಹಾರೈಸುತ್ತೇವೆ. ಎಷ್ಟು ವರ್ಷದಿಂದ ಆಚರಣೆ? ಸರ್ವಸಾಧಾರಣ 100 ವರ್ಷದಿಂದ ಇದು ಪರಂಪರೆಯಿಂದ ಬಂದಿರುತ್ತದೆ.
ಈಗ ಮಹಿಳೆಯರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಈಗ ನಾವು ಹಿಂದಲಿಂದನೂ ನಾವು ಮಾಡ್ಕೊಂತ ಬಂದೇವೆ. ಈಗಿನ ಸರ್ಕಾರಗಳು ಏನದವು ಈಗ ಕೊಡಾಕತ್ತಾರೆ. ನಮ್ಮದು 100 ವರ್ಷದ ಇತಿಹಾಸ ಐತಿ ಈ ಮಠಕ್ಕೆ. 100 ವರ್ಷದಿಂದನೂ ಅದನ್ನು ಮಾಡ್ಕೊಂತ ಬಂತೇವೆ. ಸ್ವಲ್ಪ ಆ ಕಡೆ ಬರ್ಬೇಕು.